ಥರ ಆಗಿಬಿಟ್ಟು ಮ್ಯಾಗ ಒಳಗೆ ಮಳಿಕೆ ಕಾಣಿಸ್ತದೆ. ಇಲ್ಲಿ ಬೆಳ್ಳಗೆ ಕಾಣುತ್ತಲ್ಲ, ಇದು ಮಳಿಕೆ. ಇದು ಅದ್ರ ಮ್ಯಾಗ ಈ ಥರ ಮಣ್ಣು ಮುಚ್ಚಿಂದಿತ್ತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್. ಸದ್ಯಕ್ಕೆ ಇವತ್ತಿಗೆ ಹತ್ತಿ ಬಿತ್ತಿ ಒಂದು ವಾರ ಆಯಿತು. ಒಂದು ವಾರಕ್ಕೆ 2 ದಿನ, 1 ದಿನ ಕಮ್ಮಿ ಆಗ್ಯದ. ಅಂದ್ರೆ 3 ದಿನ ಊರ್ತೀವಿ. ಫಸ್ಟ್ನೇ ದಿನ ಊರಿದ್ದು 1 ವಾರ ಆಗ್ಯದ. 2ನೇ ದಿನ ಊರಿದ್ದು 1 ವಾರಕ್ಕೆ 1 ದಿನ ಕಮ್ಮಿ ಅದ. 3ನೇ ದಿನ ಊರಿದ್ದು 1 ವಾರಕ್ಕೆ 2 ದಿನ ಕಮ್ಮಿ ಅದ. ಬಿತ್ತಿದಲ್ಲಿ ಒಂದೇ ಸತಿ ಮಳೆ ಬಂದ. ಮಳೆ ಬಂದು ಅಂದ್ರೆ ಭಾಳ ಜೋರು ಬಂತು ಮಳೆ ಬಂದು ಬೀಜಗಳು ಒಂದು ದಿವಸ ನೀರು ಹರಿದಾಡಿ ಸಾಲಿಗೆ ಬೀಜಗಳು ಹರ್ಕೊಂಡು ಹೋಗ್ಯಾವ. ಮಳೆ ಬಂದು ಹೋದ ಕಡೆ ಮತ್ತೆ ಮಳೆ ಬಂದಿಲ್ಲ. ಅದ್ರ ಸಲಗೆ ಈಗ ಮಳೆ ಬರೋವಲ್ದಲ್ಲ, ಅದರಿಂದಾಗಿ ಬೆಳೆಗಳು ಮಳಿಕೆ ಒಳಗದಾವ. ಮ್ಯಾಗ ಬಿಗದಂಗೆ ಆಗ್ಯದ, ಅಂದ್ರೆ ನೆಲ ಟೈಟ್ ಆಗ್ಯದ. ಮಳಿಕೆಗಳು ಹೊರಗೆ ಬರೋವಲ್ವು. ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ. ನೋಡೋಕಿದ್ರಲ್ಲ, ಇದು ನಾಳೆಗೆ 1 ವಾರ ಆಗ್ತದೆ ಇವೆಲ್ಲ ಊರಿಗೆ. ಸೀದಾ ಒಂದು ಆ ಕಡೆದೊಂದು ಮತ್ತು ಈ ಸೈಡ್ದೊಂದು 1 ವಾರ ಆಗ್ತದೆ. ಮತ್ತು ಈ ಸೈಡ್ ಹೊಲಗಳೆಲ್ಲ ನಮ್ಮ ಪಾಲಿನ ಹೊಲಗಳೆಲ್ಲ ಸೂರಿಗೇಸಿ ನಾಳೆಗೆ 1 ವಾರ ಆಗ್ತದೆ. ಅಲ್ಲ, ನಾಡಿದ್ದು 1 ವಾರ ಆಗ್ತದೆ. ಬರೀ ಸದ್ಯಕ್ಕೆ ಮಳೆ ಬಂದು ಈ ಥರ ಪೂರ ಈ ಥರ ಎಲ್ಲ ಸಾಲಿಗೆ ಹತ್ತಿ ಕಾಣ್ತಾವಲ್ಲ ಇವು ಬೀಜ ಬೆಳೆಗಳು. ಇದೆಲ್ಲ ನಡಬರಕ್ಕೆ ನೀರೆಲ್ಲ ಹರ್ಕೊಂಡೋಗ ಮ್ಯಾಗ ಗಡ್ಡಿಲೇ ಇದೆ. ಪೂರ ಸಾಲಿಗೆ ಬುದ್ದಿಗೇಸಿ ಮಳೆ ಜೋರಾಯ್ತಲ್ಲ, ಅದ್ರ ಸಲುವಾಗಿ ಸಾಲಿಗೆ ಬುದ್ದಿಗೇಸಿ ಸೀದಾ ಈ ಸೈಡ್ ಅಲ್ಲಿ ಡೋಣ ಕಾಣತ್ತಲ್ಲ, ಈ ಡೋಣಕ್ಕೆ ಹೋಗಿ ನಿಂತಾವೆ ಬೆಂಚಿಗೆ. ಅದರಿಂದಾಗಿ ನಡಬರಕ್ಕೆ ಬೀಜಗಳು ಎಲ್ಲಾರ ಈ ಬೆಳೆ ಕಾಣತ್ತಲ್ಲ, ಇಲ್ಲೇ ಇದೆ ಮತ್ತು ಈ ಬೆಳೆತಾನೆ ನಡಬರಕ್ಕೆ ಇಲ್ಲೇ ಕಾಣತ್ತಲ್ಲ, ಇಲ್ಲೇ ಇದೆ. ಹಿಂಗೆ ನಡಬರಕ್ಕೆ ಆ ಬೆಳೆ ಕಾಣತ್ತಾನ. ನಡಬರಕ್ಕೆ ಈ ಜಾಗದಾಗ ಬೀಜಗಳು ಹರ್ಕೊಂಡು ಹೋಗಿರ್ತಾವೆ. ದಂಡಿಗಿದ್ದು ಅಂದ್ರೆ ಈ ದಂಡಿಗಿದ್ದ ಬೀಜ ಹರ್ಕೊಂಡು ಹೋಗಿರ್ತಾವೆ. ಬೀಜ ಆಲ್ಮೋಸ್ಟು ಇಂತಲ್ಲಿ ಊರ್ಯಾರ. ಅಂಥಲ್ಲಿ ಊರಿದ್ರಿಂದ ಬೀಜಗಳು ಒಳಗೆ ಮಳಿಕೆ ಅದಾವ, ಹೊರಗೆ ಬರೋವಲ್ವು. ಯಾಕಂದ್ರೆ ಮ್ಯಾಗ ಮಣ್ಣು ಗಟ್ಟಿ ಆಗ್ಯದ. ಗಟ್ಟಿ ಆಗಿಸಿ ನೋಡ್ರಿ, ಇದೊಂದು ಹತ್ತಿ ಯಾವ ಥರ ಆಗ್ಯದ. ಇದೊಂದು ಮೊಳಕೆ ಒಳಗಾಗ್ಯದ. ಯಾಕಂದ್ರೆ ನೀರು ಹರಿದಾಗೇಸಿ ಈ ಥರ ಆಗ್ಯದ. ಮ್ಯಾಗ ಮಣ್ಣು ಬಿದ್ದಿತ್ತು. ಈ ಥರ ಮ್ಯಾಗ ಮಣ್ಣು ಬಿದ್ದದಕ್ಕೆ ಬೆಳೆಗಳು ಹೊರಗೆ ಬರೋವಲ್ವು. ಅದ್ರ ಸಲುವಾಗಿ ನೀರು ಅಂದ್ರೆ ಕ್ಯಾನಲ್ ನೀರನ್ನ ಹಚ್ಬೇಕಂತ ಮಾಡೀವಿ. ಅದ್ರ ಸಲುವಾಗಿ ಪೈಪಿಂದು ಅಂದ್ರೆ ಪೈಪ್ ಹಾಕ್ಬೇಕಲ್ಲ, ಸ್ಪ್ರಿಂಕ್ಲರ್. ಅರೆ ನೀರು ಬಿಡಬಾರ್ದು, ಸ್ಪ್ರಿಂಕ್ಲರ್ ಹಾಕಬೇಕು. ಅದ್ರ ಸಲುವಾಗಿ ಪೈಪು ಮತ್ತು ಒಂದು 10 ವಯಸ್ಸು ತೊಗೊಂಡಿನಿ. ಇಲ್ಲಿ ಅದರ ನೀರು ಲೀಕ್ ಆಗ್ತಿರ್ತಾವಲ್ಲ, ಹಾಕ್ಬೇಕಂತ. ಮೇನ್ ರೀಸನ್ ಮಳೆ ಬಂದು ನಿಂತದ. ಅಕಸ್ಮಾತ್ ಇವತ್ತು ಒಂದಿಟ್ಟು 1-2 ತಾಸು ಮಳೆ ಬಂತಂದ್ರೆ ಏನಾಗ್ತಿಲ್ಲ. ಮಳೆ ಅಂತ ಬಂದಂಗೆ ಕಾಣವಲ್ದು. ಯಾವ ಥರ ಅಂದ್ರೆ ಇಲ್ಲಿ ಕಾಣುತ್ತಲ್ಲ, ಈ ಥರ ಆಗಿಬಿಟ್ಟು ಮ್ಯಾಗ ಒಳಗೆ ಮಳಿಕೆ ಕಾಣಿಸ್ತದೆ. ಇಲ್ಲಿ ಬೆಳ್ಳಗೆ ಕಾಣುತ್ತಲ್ಲ, ಇದು ಮಳಿಕೆ. ಇದು ಅದ್ರ ಮ್ಯಾಗ ಈ ಥರ ಮಣ್ಣು ಮುಚ್ಚಿಂದಿತ್ತು. ಈ ಥರ ಆದರೆ ಮಳಿಕೆ ಹೊರಗೆ ಬರ್ತಾವೆ. ಇದೇ ಥರ ಆಗಿಬಿಟ್ಟವ. ಅಲ್ಲೊಂದು ಕಾಣ್ತಾವೆ ಬೆಳೆ, ಅಲ್ಲೊಂದು ಆ ಥರ ಆಗಿಬಿಟ್ಟವ. ಅದ್ರ ಸಲುವಾಗಿ ಈಗ ಮ್ಯಾಗ ನೀರು ಬಿದ್ದು ಅಂದ್ರೆ ಆ ಮಣ್ಣು ಕರಗಿಸಿ ಮಳಿಕೆ ಮ್ಯಾಗ ಬರ್ತಂತ ನೀರು ಹಚ್ಚಕ್ಕೆ ಹೊಂಟಿವಿ. ಸದ್ಯಕ್ಕೆ ಪೈಪ್ ತೊಗೊಂಡಿವಿ. ಬರೀ ಸದ್ಯಕ್ಕೆ ಫಸ್ಟು ಈ ಹೊಲಕ್ಕೆ ಹಚ್ಬೇಕು. ಇಲ್ಲಿ ಕಾಣೋದಲ್ಲ, ಈ ಹೊಲಕ್ಕೆ ಹಚ್ಬೇಕು. ಪೈಪ್ಗಳೆಲ್ಲ ಈ ಬೇನಿ ಗಿಡಕ್ಕದಾವ, ಇವೆಲ್ಲ ತರಬೇಕು. ತಂದು ಆ ಸ್ಪ್ರಿಂಕ್ಲರ್ ಎಲ್ಲ ಜಾಯಿಂಟ್ ಮಾಡಿ ಮೋಟ್ರ್ ಚಾಲು ಮಾಡಿದಾಗ ತೋರಿಸ್ತೀನಿ ನಿಮ್ಗೆ, ನೋಡಕತ್ರಿ. ಬರೀ ಸದ್ಯಕ್ಕೆ ಇವೆಲ್ಲ ಸಾಮಾನು ಅಲ್ಲಿ ಒಕ್ಕಟ್ಟು ಬಂದು ವೈಸರ್ ಪೈಪ್ ಎಲ್ಲ ಒಕ್ಕಟ್ಟು ಹೋಗಿ ಪೈಪ್ ಅದು ಹೊತನ್ ಬರ. ನೋಡಕತ್ತಿರಲ್ಲ, ಈ ಸೈಡು ಪೈಪ್ ಹಾಕಿವಿ, ಈ ಸೈಡ್ ಹಾಕಿವಿ. ಸ್ಟ್ರೇಟ್ ಇದೊಂದು ಲೈನ್ ಅಲ್ಲೇದಿ ನೀರು ಬರ್ತಾವೆ. ಈ ಸೈಡೆಲ್ಲ ಗುಬ್ಬಿ ಹಾಕಿದ್ದಾಯ್ತು, ಪೈಪ್ಗೆ ಒಂದು ಹಾಕೈತಿವಿ. ಈ ಸೈಡ್ ಗುಬ್ಬಿಗಳು ತರಬೇಕು, ಸ್ಪ್ರಿಂಕ್ಲರ್ಗಳು ಆ ಹೊಲ್ದಾಗ ಅದಾವೆ. ಹೋಗಿಸಿ ಒಂದು 10-15 ಗುಬ್ಬಿ ತಂದು ಟೋಟಲ್ ಒಂದು 20 ಮ್ಯಾಗ ಗ್ಯಾಸ್ ಬಿಡ್ತಾವೆ. ಅಷ್ಟು ಹಾಕಿ ಮೋಟ್ರ್ ಚಾಲು ಮಾಡ್ಬೇಕು. ಕ್ಯಾನಲ್ ಮೋಟ್ರ್ ಕರೆಂಟ್ ಅದಾವ.
ಹೆಂಗೆ ಗೊತ್ತಿಲ್ಲ, ಕರೆಂಟ್ ಹೋಗಿ ಗೊತ್ತಿಲ್ಲ ನಮಗಂತ್ರ. ಮನೆಗೆ ಫೋನ್ ಹಚ್ಬೇಕು, ಚಾಲು ಮಾಡ್ತಾರೆ. ಕರೆಂಟ್ ಇದ್ರೆ ನೀರು ಬರ್ತಾವೆ, ಇಲ್ಲಾಂದ್ರೆ ಬರೋದಿಲ್ಲ. ಕರೆಂಟ್ ಇದ್ದಾಗ ಚಾಲು ಮಾಡುತ್ತಾ ನೀರು ಹೇಗಕ್ಕಿಂತ ಹೋಗ್ತಾವೆ. ಬರೀ ಸದ್ಯಕ್ಕೆ ಇಲ್ಲಿದಾವೆ ಗುಬ್ಬಿ. ಒಂದು 10-15 ತಂದು ಎಸಿ ಜಾಯಿಂಟ್ ಮಾಡಿ ಚಾಲು ಮಾಡಂತ ಹೇಳ್ಬೇಕು. ನೋಡ್ರಿ ಹೊಲ ಎಲ್ಲ ಯಾವ ಥರ ಬಿಗಿ ಸಿಗದಂಗೆ ಈ ಥರ ಬಿಗದಲ್ಲ. ಬೀಜದ ಮ್ಯಾಗ ಮಣ್ಣದ, ಅಂದ್ರೆ ಮಣ್ಣಿಗೆ ಬೀಜ ಊರಲ್ಲ, ಮಳಿಕೆ ಅದ ಮ್ಯಾಗ ಹೊಲ ಬಿಗದಂಗೆ ಟೈಟ್ ಆದಂಗೆ ಆಗ್ಯದ. ಆ ಟೈಟ್ ಸಣ್ಣ ಮಳಿಕೆಲ್ಲ ಹೊರಗೆ ಪಾರಾಗವಲ್ದು, ಅಂದ್ರೆ ಜಿಗವಲ್ದು ಹೊರಗೆ. ಈಗ ಮ್ಯಾಗ ಮಣ್ಣಿಗೆ ಬಿಗದ ಟೈಟ್ ಆಗಿರ್ತಲ್ಲ, ಬಿರುಸಾಗಿರ್ತದೆ. ಆ ಮಣ್ಣಿಗೆ ಮ್ಯಾಗಿನ ಸ್ಪ್ರಿಂಕ್ಲರ್ ಹಚ್ಚಿದ ನೀರು ಮ್ಯಾಗ ಬಿದ್ದು ಅಂದ್ರೆ ಮಣ್ಣು ಮಿದು ಆಗೇಸಿ ಆ ಮಣ್ಣು ಸೈಡಿಗೆ ಬೀಳುತ್ತಾ, ಇಲ್ಲಾಂದ್ರೆ ಮಣ್ಣು ಮಿದು ಆಗಿರ್ತಲ್ಲ, ಅದರಿಂದ ಮಳಿಕೆ ಮ್ಯಾಕೆ ಹೇಗಿರ್ತದೆ. ಅದ್ರ ಸಲಗೆ ಏನಿಲ್ಲ, ಭಾಳ ಅಂದ್ರೆ ಒಂದು ಅರ್ಧ ತಾಸಿಲ್ಲ ತಾಸು ಹೆಚ್ಚಾಗಿ ಕರೆಂಟ್ ಹೋಗೋದು ಬರೋದು ಮಾಡಿದ್ರೆ 1-1.5 ತಾಸು ನೀರು ಹಚ್ಚಿಗೆಸಿ ಮತ್ತು ಕಿತ್ತು ಹಾಕ್ಬೇಕು. ಬರೀ ಸದ್ಯಕ್ಕೆ ಈಗ ಹೋಗಿ ಈ ಫಸ್ಟ್ ಅಲ್ಲ, ಈಗ ಹಾಕೈತಿವಿ. ಚಾಲು ಮಾಡಿ ಇನ್ನೊಂದು ಸತಿ ಕಿತ್ತು ಹಾಕಕ್ಕೆ ಬಂದೀವಿ ಅಂದ್ರೆ ತೋರಿಸ್ತೀನಿ, ನೋಡಕತ್ತೀರಿ. ಇಲ್ಲದ ನೋಡ್ರಿ ಗುಬ್ಬಿಗಳು, ಇವೆಲ್ಲ ಗುಬ್ಬಿಗಳು ಒಯ್ದಿಗೆಸಿ ಅಲ್ಲಿ ಜಾಯಿಂಟ್ ಮಾಡಬೇಕು. ಸದ್ಯಕ್ಕೆ ಈ ಕರೆಂಟ್ ಬಂದು ಚಾಲು ಮಾಡಿಸಿ ಎಲ್ಲ ಸ್ಪ್ರಿಂಕ್ಲರ್ಗಳು ಜಾಯಿಂಟ್ ಮಾಡಿಸಿ. ಯಾಕಂದ್ರೆ ಭಾಳ ದಿನ ಇತ್ತು ಪೈಪ್ಗಳು ಒತ್ತಡಿ ಹಾಕಿಸಿ ಕಸ ಮಣ್ಣು ಕುಂತಿರ್ತಲ್ಲ, ಅದ್ರ ಸಲಗೆ ಕರೆಂಟ್ ಬರ್ತಾನೆ ಜಾಯಿಂಟ್ ಮಾಡಿದ್ದ. ಈ ಜಾಯಿಂಟ್ ಮಾಡಿಸಿ ಚಾಲು ಮಾಡಿದ್ದಾಯಿತು. ನಡ್ಬರ್ಕ ಒಂದು ಗುಬ್ಬಿದು ನಿಂತಿದ್ದು, ಸ್ಪ್ರಿಂಕ್ಲರ್ಗಳು ನಿಂತಿದ್ದು, ಅವೆಲ್ಲ ಚಾಲು ಮಾಡಿಸಿ ಈ ಫುಲ್ ರೆಡಿ ಆಗ್ಯಾವ. ನೋಡ್ರಿ ಯಾವ ಥರ ಹೊಡ್ಯಾಕತ್ತಾವ ಅಂತ. ಸದ್ಯಕ್ಕೆ ಇಲ್ಲಿ ತನಕ ಹೊಡ್ಯಾಕತ್ತಾವ. ಈ ಸೈಡು ಹೊಲ್ದಾಗನ ಇಲ್ಲಿ ತನಕ ಹೊಡ್ಯಾಕತ್ತಾವ. ಅದಕ್ಕೆ ಹಚ್ಚಿವಂತ ಬೆಳಗ್ಗೆ ನೋಡಿದ್ರಿ. ಅದಕ್ಕೆಲ್ಲ ಕರೆಂಟ್ ಹೋಗಿಸಿ ಈ ಜಸ್ಟ್ ಒಂದು 10-20 ನಿಮಿಷ ಆಯಿತು ಬಂದಿಸಿ. ಎಲ್ಲ ಬಂದವಲ್ಲ ಜಸ್ಟ್ ಎಲ್ಲ ಹೊಲವನ್ನು ರೆಡಿ ಆಯಿತು. ಅಂದ್ರೆ ಸ್ಪ್ರಿಂಕ್ಲರ್ಗಳು ಎಲ್ಲ ರೆಡಿ ಮಾಡಿದ್ವಿ, ಹೊಡ್ಯಾಕತ್ತಾವ. ಆಲ್ಮೋಸ್ಟ್ ಏನೋ 1 ತಾಸು ಬಿಟ್ಟಿವಿ ಅಂದ್ರೆ ಮ್ಯಾಗಿನ ಬಿಗದ ಆಕಡೆ ಎಲ್ಲ ನಮ್ಮ ಹತ್ರ ಸ್ವಲ್ಪ ಬೀಜಗಳಿಗಿನ ಮ್ಯಾಕ್ ಬರೋಕೆ ಅನುಕೂಲ ಆಗ್ತದೆ. ಬರೀ ಸದ್ಯಕ್ಕೆ ಎಲ್ಲ ಹೊಡ್ಯಾಕತ್ತಾವ ಗುಬ್ಬಿಗಳು. ಇನ್ನೂ 1 ತಾಸು ಕರೆಕ್ಟ್ ಟೈಮ್ ಹಚ್ಚಿ 1 ತಾಸಿಲ್ಲ 1.5 ತಾಸು ಬಿಟ್ಟಿಗೆಸಿ ಬಂದು ಅಲ್ಲಿ ಬಗಲ ಕಾಣುತ್ತಲ್ಲ ಆ ಕಡೆ ಹೊಲ್ದಾಗ, ಅಂದ್ರೆ ಬಗಲ ಒಣಗಿದ ಹೊಲ ಕಾಣುತ್ತಲ್ಲ ಅಲ್ಲಿ ಇದೇ ಸ್ಪ್ರಿಂಕ್ಲರ್ಗಳ ಕಿತ್ತು ಹಾಕಮ್ಮ. ಸದ್ಯಕ್ಕೆ ಭಾಳ ಒಂದು 4-5 ಗುಬ್ಬಿ ಬೇಕಂತಲೇ ಹೆಚ್ಚಿ ಹಾಕಿ ಫುಲ್ ಫೋರ್ಸ್ಲೇ ಹೊಡೆದ್ರೆ ಮಳಿಕೆಗಳ ಮ್ಯಾಗ ಬಿರ್ಸಾಗಿ ಏಟು ಬಿದ್ದು ಅಂದ್ರೆ ಮಳಿಕೆ ಬಂದ್ಬಿಡ್ತೇವೆ ಅಂತ ಸ್ವಲ್ಪ 1-2-3-4 ಸ್ಪ್ರಿಂಕ್ಲರ್ಗಳು ಹೆಚ್ಚಿಗೆ ಹಾಕಿವಿ. ಅಂದರೆ ಸ್ವಲ್ಪ ಮೆಲ್ಲಕ್ಕೆ ಹೊಡ್ಯಾಕತ್ತಾವ. ನೋಡೋಕದ್ರಲ್ಲ ಯಾವ ಥರ ಹೊಡ್ಯಾಕತ್ತಾವ ಅಂತ. ಬರೀ ಸದ್ಯಕ್ಕೆ ಇವೆಲ್ಲ ರೆಡಿ ಆಗ್ಯಾವ. ಮನೆಗೆ ಹೋಗಿ 1 ತಾಸು ಬಿಟ್ಟು ಊಟದ ಮಾಡ್ಕೊಂಡು ಬರ.